ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಆಲ್ರೆಡಿ ನಮ್ಮ ಪಾಪಕ್ಕೆ 1 ಇಯರ್ ಆಗೋಯ್ತು. ಎಷ್ಟು ಬೇಗ ಟಕ್ಕಂತ ಹೊಟ್ಟೋಯ್ತು, ಹಿಂಗೆ ಬಂದು ಹಿಂಗೆ ಹೊಟ್ಟೋಯ್ತು. ಹಾಗಾಗಿ ನಾವೇನು ಬರ್ಡೇ ಎಲ್ಲ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ರೀಸೆಂಟಾಗೆ ನಾವು ನಾಮಕರಣ ಮಾಡಿರೋದ್ರಿಂದ ಬರ್ಡೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದು NB3 ಅಂತ ಹೊಸಕೋಟೆಯಲ್ಲಿ ಓಪನ್ ಆಗಿತ್ತು ಶಾಪು. ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದೇ ಒಂದು ಡ್ರೆಸ್ ತೊಗೊಂಡ್ವಿ. ಅದು ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಯಾವ್ದು ತೊಗೊಂಡ್ವಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇವಾಗ ವೆಂಕಟೇಶ್ವರ ಹೋಗಬೇಕು ಅಂದ್ಕೊತಾ ಇದ್ವಿ. ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ನನಗೆ ಲಾಸ್ಟ್ ಟೈಮ್ ಸ್ವಲ್ಪ ವಿಂಟರ್ ವೇರ್ ತಗೊಂಡಿದ್ದೆ, ಅದಕ್ಕೆ ಇನ್ನೂ ಸ್ವಲ್ಪ ವಿಂಟರ್ ಇದೆ ಅಂತ ಅಂದ್ಬಿಟ್ಟು ಪಾಪುಗೆ ಇನ್ನೊಂದು ಸ್ವಲ್ಪ ವಿಂಟರ್ ವೇರ್ ತಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಆನ್ಲೈನಲ್ಲಿ ಒಂದೆರಡು ಆರ್ಡ್ರ್ ಮಾಡ್ಕೊತೀನಿ ಡ್ರೆಸ್ಸು. ಇಲ್ಲಿ ನಮ್ಮ ಪಾಪು ಆಲ್ರೆಡಿ ಸ್ಲೀಪಿಂಗ್. ನನಗೆ ಬೇರೆ ಅಲ್ಲೂ ತುಂಬ ನೋವ್ತಾ ಇತ್ತು. ಹಾಗಾಗಿ ನಾವು ಹಂಗೆ ರೂಟ್ ಕೆನಲ್ ಮಾಡಿಸ್ಕೊಂಡು ಇವಾಗ ಡ್ರೆಸ್ ತಗೊಂಡು ಹೊರಡಬೇಕು. ಸೊ ಇದೆಲ್ಲ ನಮ್ಮ ಪಾಪುದು ಬರ್ಡೇ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ಅದಾದಮೇಲೆ ನನಗೆ ಅವ್ನಿಗೆ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತಂದ್ಬಿಟ್ಟು ನಂಬರ್ಸ್ ಅದೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತಗೊಂಡೆ. ಇನ್ನೊಂದು ಯಾವುದೋ ಒಂದು ಸಿಗಲಿಲ್ಲ ನನಗೆ, ಕಂಪ್ಲೀಟಾಗಿ ಬರುತ್ತಲ್ವ, ಅದು ಸಿಗಲಿಲ್ಲ. ಅದಕ್ಕೆ ಅದು ಆನ್ಲೈನಲ್ಲಿ ಜೆಪ್ಟೋ ಚೆಕ್ ಮಾಡಿದೆ, ಜೆಪ್ಟೋದಲ್ಲಿ ಇತ್ತು. ಬಟ್ ನಾವು ಹೊಸಕೋಟೆ ಲೊಕೇಶನಲ್ಲಿ ಜೆಪ್ಟೋ ಇರಲಿಲ್ಲ. ಹಂಗಾಗಿ ಮನೆಗೆ ಹೋದ್ಮೇಲೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ಬನ್ನಿ, ನೆಕ್ಸ್ಟು ಏನೇನೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ಇದು ಕಂಪ್ಲೀಟ್ ವಿಡಿಯೋ ಇರುತ್ತೆ. ಇದು ಕಂಪ್ಲೀಟಾಗಿ ಮರ್ಜ್ ಆಗಿರುತ್ತೆ ವಿಡಿಯೋ, ಒಂದೇ ವಿಡಿಯೋದಲ್ಲಿರಲ್ಲ. ಬಿಕಾಸ್ ಒಂದೇ ದಿವಸದಲ್ಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ. ಇದು NB3 ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಆ ಶಾಪಿಗೆ ಬಂದೆ, ಅಷ್ಟೊಂದೇ ನನಗಿಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಬೇರೆ ಶಾಪ್ಗೆ ಹೋಗಬೇಕು. ಪಾಪು ಬರ್ಡೇಗೆ ಡ್ರೀಮ್ ಆರ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ತಗೊಂಡೆ, ಮತ್ತು ಇವಾಗ ಹ್ಯಾಪಿ ಬರ್ಡೇ ಕಳಿ ಬುಜ್ಜಿ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನಮ್ಮ ಪಾಪುದು ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಬೇರೆ ಇತ್ತು, ಹಾಗಾಗಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬಂದಿದ್ದರಿಂದ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗಿತ್ತು. ಈ ಕಡೆ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲಿ ಪ್ಲ್ಯಾನ್ ಮಾಡೋದು ಏನು ಅಂತ. ಫೋಟೋ ಬೇರೆ ತೆಗೆಸ್ಬೇಕಾಗಿತ್ತು. ಮಕ್ಕಳದು ಫೋಟೋ ಅಲ್ಲಿ ತಗೊಳ್ಳಲ್ಲ ಪಾಸ್ಪೋರ್ಟ್ ಆಫೀಸಲ್ಲಿ, ಹಂಗಾಗಿ ನಾವು ಸಪ್ರೇಟಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡು ಹೋಗಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೊಂಡ್ವಿ. ನಂದು ಇದು ನೋಡಿದೆನಮ್ಮ ವಾಟ್ಸಪ್ದು ನೋಡು ಯಾವ್ದು ಹಾಕಿದ್ದೀನಿ ನಮ್ಮ ಪಾಪುದು ಪಾಸ್ಪೋರ್ಟ್ ಮಾಡ್ತಾ ಇದೀವಿ, ಹಂಗಾಗಿ ಸಾಯಿ ಆರ್ಕೆಸ್ಟ್ ಹತ್ರ ಹೋಗ್ತಾ ಇದೀವಿ. ಇವಾಗ ನಾವೆಲ್ಲ 32 ವರ್ಷ ಪಾಸ್ಪೋರ್ಟ್ ಮಾಡಿಸ್ಕೊಂಡ, ನಮ್ಮ ಪಾಪು 11 ಮಂತ್ಸ್ಗೆ ಪಾಸ್ಪೋರ್ಟ್ ಮಾಡಿಸ್ಕೊಂತ ಇರೋದಲ್ಲಮ್ಮ, ಅಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತೀಯಮ್ಮ ನೀನು ನಮ್ಮನ್ನ? ಫೈನಲಿ ಪಾಸ್ಪೋರ್ಟ್ ಆಫೀಸಿಗೆ ರೀಚ್ ಆದ್ವಿ. ಅದಾದಮೇಲೆ ವಿತಿನ್ 15 ಮಿನಿಟ್ಸ್ಗೆಲ್ಲ ನಮ್ಮ ಪಾಪುದು ಪಾಸ್ಪೋರ್ಟ್ ವೆರಿಫಿಕೇಷನ್ ಎಲ್ಲ ಮುಗಿದೋಯ್ತು. ಸೊ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಖುಷಿಗೆ ಹಂಗೆ ಒಂದು ಫೋಟೋ ತೊಗೊಂಡ್ವಿ. ಸೊ ಇದಾಗಿತ್ತು ನಮ್ಮ ಪಾಪು ಪ್ರೀ ಬರ್ಡೇ ಪ್ರಿಪ್ರೇಷನ್. ಅದಾದಮೇಲೆ ಪಾಸ್ಪೋರ್ಟ್ ವೆರಿಫಿಕೇಷನ್ ವೀಡಿಯೋ. ಆ್ಯಕ್ಚುಲಿ ಪ್ರೀ ಬರ್ಡೇ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಇತ್ತು, ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.